ಹಾಯ್ ಫ್ರೆಂಡ್ಸ್, ಹೊಸ ಒಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೀಮ್ ಟು ಬಿ ಮತ್ತು ಸೀಮ್ಸ್ ಟು ಬಿ ಇದರ ಮೀನಿಂಗ್, ಇದರ ನಡುವಿನ ವ್ಯತ್ಯಾಸ ಮತ್ತು ಇದನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕೆಂಬುದನ್ನು ಕಲಿಯೋಣ. ನಾನು ಈ ಮುಂಚೆ ಅಪ್ಲೋಡ್ ಮಾಡಿದ ಲುಕ್ಸ್ ಸೀಮ್ಸ್ ಅಪಿಯರ್ಸ್ ಈ ವಿಡಿಯೋನ ನೋಡಿದವರಾಗಿದ್ದರೆ ಸೀಮಿನ ಅರ್ಥ ನಿಮಗೆ ಏನು ಅಂತ ಗೊತ್ತಿರಬಹುದು. ಸೀಮ್ ಟು ಬಿ, ಸೀಮ್ಸ್ ಟು ಬಿ ಇದು ತುಂಬ ಸಿಂಪಲ್ ಫ್ರೆಂಡ್ಸ್. ಸೀಮ್ಸ್ ಟು ಬಿ ಇದರ ಅರ್ಥ ತೋರುತ್ತಿದೆ, ಇದರ ಅರ್ಥ ತೋರುತ್ತದೆ. ಅವನು ಓದುತ್ತಿದ್ದಾನೆಂದು ತೋರುತ್ತದೆ. ಹಿ ಸೀಮ್ಸ್ ಟು ಬಿ ರೀಡಿಂಗ್, ಹಿ ಸೀಮ್ಸ್ ಟು ಬಿ ರೀಡಿಂಗ್ ಅವನು ಓದುತ್ತಿದ್ದಾನೆಂದು ತೋರುತ್ತದೆ. ಅಂದರೆ ಇಲ್ಲಿ ಅವನು ಓದುತ್ತಿದ್ದಾನೆ ಎಂದು ನಮಗೆ ಗೊತ್ತಿಲ್ಲ, ಕನ್ಫರ್ಮ್ ಅಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಜಸ್ಟ್ ನೋಡುವಾಗ ಬುಕ್ ಹಿಡಿದಿದ್ದಾನೆ, ಹಾಗೆಯೇ ಓದುತ್ತಿರುವ ಹಾಗೆ ತೋರುತ್ತದೆ. ಅವನು ಓದುತ್ತಾ ಇರಬಹುದು, ಇಲ್ಲಾಂದರೆ ಅವನು ಸುಮ್ಮನೆ ಚಿತ್ರ ನೋಡ್ತಾ ಇರಬಹುದು. ಅವನು ಓದುತ್ತಿದ್ದಾನೆಂದು ತೋರುತ್ತದೆ. ಹಿ ಸೀಮ್ಸ್ ಟು ಬಿ ರೀಡಿಂಗ್. ಒಂದು ಗೆಸ್, ಅವನು ಬರೆಯುತ್ತಿದ್ದಾನೆಂದು ತೋರುತ್ತದೆ. ಹಿ ಸೀಮ್ಸ್ ಟು ಬಿ ರೈಟಿಂಗ್, ಹಿ ಸೀಮ್ಸ್ ಟು ಬಿ ರೈಟಿಂಗ್. ಇನ್ನು ನೀವು ಟ್ರೈ ಮಾಡಿ. ಅವನು ನಿದ್ದೆ ಮಾಡುತ್ತಿದ್ದಾನೆಂದು ತೋರುತ್ತದೆ. ಟ್ರೈ ಮಾಡಿ. ಅವನು ನಿದ್ದೆ ಮಾಡುತ್ತಿದ್ದಾನೆಂದು ತೋರುತ್ತದೆ. ಹಿ ಸೀಮ್ಸ್ ಟು ಬಿ ಸ್ಲೀಪಿಂಗ್, ಹಿ ಸೀಮ್ಸ್ ಟು ಬಿ ಸ್ಲೀಪಿಂಗ್ ಅವನು ನಿದ್ದೆ ಮಾಡುತ್ತಿದ್ದಾನೆಂದು ತೋರುತ್ತದೆ. ಈಗ ಇಷ್ಟು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರ್ಬೋದು. ಸೀಮ್ ಟು ಬಿ, ಸೀಮ್ಸ್ ಟು ಬಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಒಂದು ವೇರಿಯಂಟ್ ಆಗಿದೆ. ಏಕೆಂದರೆ ಸಬ್ಜೆಕ್ಟಿನ ನಂತರ ಬರುವ ವರ್ಬ್ನ ಜೊತೆ ಎಸ್ ಸೇರಿಸುವುದು ಅಥವಾ ಎಸ್ ಸೇರಿಸದೇ ಇರುವ ಒಂದು ರೀತಿಯಾಗಿದೆ. ಇಲ್ಲಿ ನೋಡಿ, ಹಿ ಸೀಮ್ಸ್ ಟು ಬಿ ಸ್ಲೀಪಿಂಗ್, ಹಿ ಸೀಮ್ಸ್ ಟು ಬಿ ಸ್ಲೀಪಿಂಗ್. ಆದರೆ ಇಲ್ಲಿ ಹೀಯ ಬದಲು ದೇ ಆಗಿದ್ದರೆ ದೇ ಸೀಮ್ ಟು ಬಿ ಸ್ಲೀಪಿಂಗ್. ಅವರು ನಿದ್ದೆ ಮಾಡುತ್ತಿದ್ದಾರೆಂದು ತೋರುತ್ತದೆ. ದೇ ಸೀಮ್ ಟು ಬಿ ಸ್ಲೀಪಿಂಗ್. ಹಾಗೆಯೇ ಅವರು ಆಟ ಆಡುತ್ತಿದ್ದಾರೆಂದು ತೋರುತ್ತದೆ. ದೇ ಸೀಮ್ ಟು ಬಿ ಪ್ಲೇಯಿಂಗ್. ಇಲ್ಲಿ ಹೀ ಬಂದರೆ ಸೀಮ್ಸ್ ಟು ಬಿ, ದೇ ಬಂದರೆ ಸೀಮ್ ಟು ಬಿಯನ್ನು ಬಳಸಿದ್ದೇವೆ. ಹೀಗಿರುವಾಗ ನಾವು ಕಲಿಯಬೇಕಾದದ್ದು ಏನೆಂದರೆ, ಫಸ್ಟ್ ಒನ್ ಸೀಮ್ ಟು ಬಿ ಮತ್ತು ಸೀಮ್ಸ್ ಟು ಬಿಯ ಅರ್ಥ, ಅದು ನಮಗೆ ಕಲ್ತಾಯಿತು. ಸೆಕೆಂಡ್ ಒನ್ ಸೀಮ್ ಟು ಬಿ ಅಥವಾ ಸೀಮ್ಸ್ ಟು ಬಿಯ ನಂತರ ವರ್ಬ್ನ ING ಫಾರ್ಮನ್ನು ಬಳಸಬೇಕು. ಟು ಬಿಯ ನಂತರ ವರ್ಬ್ನ ING ಫಾರ್ಮನ್ನು ಬಳಸಬೇಕು. ಅದು ಕೂಡ ನಿಮಗೆ ಗೊತ್ತಾಗಿರಬಹುದು. ಸೀಮ್ ಟು ಬಿ ರೈಟಿಂಗ್, ಸೀಮ್ ಟು ಬಿ ರೀಡಿಂಗ್, ಸೀಮ್ಸ್ ಟು ಬಿ ಸ್ಲೀಪಿಂಗ್, ಟು ಬಿ ಪ್ಲೇಯಿಂಗ್, ಟು ಬಿ ಡೂಯಿಂಗ್, ಟು ಬಿ ಕ್ಲೀನಿಂಗ್. ಹೀಗೆ ಟು ಬಿಯ ನಂತರ ಬರುವ ವರ್ಬಿಗೆ ING ಫಾರ್ಮ್ ಸೇರಿಸಿ ಹೇಳಿದರೆ ಆ ಕೆಲಸ ಮಾಡುತ್ತಿದ್ದಾನೆಂದು ತೋರುತ್ತದೆ ಎಂಬ ಅರ್ಥ ಬರುತ್ತದೆ. ನಂಬರ್ 3, ಹೀಗೆ ಹೇಳುವಾಗ ನಾವು ಕಲಿಯಬೇಕಾದ ಮೂರನೇ ವಿಷಯ ಅಂದರೆ ಟು ಬಿಯ ನಂತರ ಬರುವ ವರ್ಬಿಗೆ ING ಫಾರ್ಮ್ ಬಳಸಿ ಹೇಳುವಾಗ ಯಾವಾಗ ಸೀಮ್ ಟು ಬಿ ಬಳಸಬೇಕು, ಹಾಗೆಯೇ ಯಾವಾಗ ಸೀಮ್ಸ್ ಟು ಬಿ ಬಳಸಬೇಕು. ಅದಕ್ಕೆ ಇಲ್ಲಿ ಕೇಳಿ, ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ, ಅಂದರೆ ನಾವು ಸಿಂಗ್ಯುಲರ್ ಟೆನ್ಸ್ನಲ್ಲಿ ಹೇಳುವ ಹಾಗೆಯೇ ಸಬ್ಜೆಕ್ಟ್ ಹಿ, ಶಿ, ಇಟ್ ಸಿಂಗ್ಯುಲರ್ ನೌನ್ಸ್ ಆಗಿದ್ದರೆ ಸೀಮ್ಸ್ ಟು ಬಿ, ಸೀಮ್ಸ್ ಟು ಬಿಯನ್ನು ಬಳಸಬೇಕು. ನಂತರ ವರ್ಬ್ನ ING ಫಾರ್ಮನ್ನು ಬಳಸಬೇಕು. ಸಬ್ಜೆಕ್ಟ್ ಹಿ ಆರ್ ಶಿ ಆರ್ ಇಟ್ ಆರ್ ಸಿಂಗ್ಯುಲರ್ ನೌನ್ ಆಗಿದ್ದರೆ ಅಲ್ಲಿ ಸೀಮ್ಸ್ ಟು ಬಿಯನ್ನು ಬಳಸಬೇಕು. ನಂತರ ವರ್ಬ್ನ ING ಫಾರ್ಮ್. ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದರೆ ಐ ಆರ್ ವಿ ಆರ್ ದೇ ಆರ್ ಯು ಆರ್ ಪ್ಲೂರಲ್ ನೌನ್ಸ್ ಆಗಿದ್ದರೆ ಸೀಮ್ ಟು ಬಿಯನ್ನು ಬಳಸಬೇಕು. ಸೀಮ್ ಟು ಬಿ ನಂತರ ವರ್ಬ್ನ ING ಫಾರ್ಮ್. ಈಗ ನಾವು ಸೀಮ್ ಟು ಬಿ, ಸೀಮ್ಸ್ ಟು ಬಿ ಇದರ ಅರ್ಥ ಕಲ್ತಾಯಿತು.
ಟು ಬಿಯ ನಂತರ ING ಫಾರ್ಮನ್ನು ಬಳಸಬೇಕು ಎಂದು ಕಲಿತಾಯಿತು. ಹಾಗೆಯೇ ಸೀಮ್ ಟು ಬಿ ಮತ್ತು ಸೀಮ್ಸ್ ಟು ಬಿಯನ್ನು ಯಾವಾಗ ಬಳಸಬೇಕೆಂದು ಕಲಿತೆವು. ಇನ್ನು ಕಲಿಯಬೇಕಾದ 4ನೇ ವಿಷಯ ಇವುಗಳ ನೆಗೆಟಿವ್ ಫಾರ್ಮ್. ಈ ಮುಂಚೆ ಹೇಳಿದ್ದು ನೀವು ಕಲಿತಿದ್ದರೆ ಇದು ತುಂಬ ಈಸಿ, ಏಕೆಂದರೆ ನೀವು ಬಳಸಿದ್ದು ಸೀಮ್ಸ್ ಟು ಬಿ ಆಗಿದ್ದರೆ ಅದರ ನೆಗೆಟಿವ್ ಫಾರ್ಮ್ ಡಸಂಟ್ ಸೀಮ್ ಟು ಬಿ, ಡಸಂಟ್ ಸೀಮ್ ಟು ಬಿ. ಹಾಗೆಯೇ ನೀವು ಬಳಸಿದ್ದು ಸೀಮ್ ಟು ಬಿ ಆಗಿದ್ದರೆ ಅದರ ನೆಗೆಟಿವ್ ಫಾರ್ಮ್ ಡೋಂಟ್ ಸೀಮ್ ಟು ಬಿ, ಡೋಂಟ್ ಸೀಮ್ ಟು ಬಿ. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಅವನು ಹೋಮ್ವರ್ಕ್ ಮಾಡುತ್ತಿದ್ದಾನೆಂದು ತೋರುತ್ತದೆ. ಅವನು ಮನೆಗೆಲಸ ಮಾಡುತ್ತಿದ್ದಾನೆಂದು ತೋರುತ್ತದೆ. ಅವನು ಮನೆಗೆಲಸ ಮಾಡುತ್ತಿದ್ದಾನೆಂದು ತೋರುತ್ತದೆ. ಹೀ ಸೀಮ್ಸ್ ಟು ಬಿ ಡೂಯಿಂಗ್ ಹೋಮ್ವರ್ಕ್. ಇಲ್ಲಿ ಅವನು ಸಿಂಗ್ಯುಲರ್, ಹೀ ಸೀಮ್ಸ್ ಟು ಬಿ ಡೂಯಿಂಗ್ ಹೋಮ್ವರ್ಕ್. ಇದರ ನೆಗೆಟಿವ್ ಫಾರ್ಮ್ ಸೀಮ್ಸ್ ಟು ಬಿ ಬಂದರೆ ಡಸಂಟ್ ಸೀಮ್ ಟು ಬಿ. ಹೀ ಡಸಂಟ್ ಸೀಮ್ ಟು ಬಿ ಡೂಯಿಂಗ್ ಹೋಮ್ವರ್ಕ್. ಹೀ ಡಸಂಟ್ ಸೀಮ್ ಟು ಬಿ ಡೂಯಿಂಗ್ ಹೋಮ್ವರ್ಕ್. ಅವನು ಹೋಮ್ವರ್ಕ್ ಮಾಡುತ್ತಿರುವಂತೆ ತೋರುತ್ತಿಲ್ಲ. ಹೀ ಡಸಂಟ್ ಸೀಮ್ ಟು ಬಿ ಡೂಯಿಂಗ್ ಹೋಮ್ವರ್ಕ್. ಹೀ ಈಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಸೆಕೆಂಡ್ ಎಕ್ಸಾಂಪಲ್, ನಾವು ಮನೆಯಲ್ಲಿರುವಾಗ ಹೊರಗೆ ಶಬ್ದ ಕೇಳಿ ಅವರು ಕ್ರಿಕೆಟ್ ಆಡುತ್ತಿದ್ದಾರೆಂದು ತೋರುತ್ತದೆ. ಅವರು ಕ್ರಿಕೆಟ್ ಆಡುತ್ತಿದ್ದಾರೆಂದು ತೋರುತ್ತದೆ. ದೇ ಸೀಮ್ ಟು ಬಿ ಪ್ಲೇಯಿಂಗ್ ಕ್ರಿಕೆಟ್. ದೇ ಸೀಮ್ ಟು ಬಿ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ಪ್ಲೂರಲ್ ದೇ ಬಂದರೆ ಸೀಮ್ ಟು ಬಿ, ನೆಕ್ಸ್ಟ್ ವರ್ಬ್ನ ING ಫಾರ್ಮ್. ದೇ ಸೀಮ್ ಟು ಬಿ ಪ್ಲೇಯಿಂಗ್ ಕ್ರಿಕೆಟ್. ಇನ್ನು ಇದರ ನೆಗೆಟಿವ್ ಫಾರ್ಮ್ ಅವರು ಕ್ರಿಕೆಟ್ ಆಡುತ್ತಿರುವಂತೆ ತೋರುತ್ತಿಲ್ಲ. ಅವರು ಕ್ರಿಕೆಟ್ ಆಡುತ್ತಿದ್ದಾರೆಂದು ತೋರುತ್ತಿಲ್ಲ. ಸೀಮ್ ಟು ಬಿ ಬಂದರೆ ಡೋಂಟ್ ಸೀಮ್ ಟು ಬಿ. ದೇ ಡೋಂಟ್ ಸೀಮ್ ಟು ಬಿ ಪ್ಲೇಯಿಂಗ್ ಕ್ರಿಕೆಟ್. ದೇ ಡೋಂಟ್ ಸೀಮ್ ಟು ಬಿ ಪ್ಲೇಯಿಂಗ್ ಕ್ರಿಕೆಟ್. ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಬೋದು. ಇಲ್ಲಿ ನಾನು ತುಂಬ ಸಿಂಪಲ್ ಆಗಿ ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದೇನೆ. ಹಾಗೆಯೇ ಒಂದು ಟ್ರಿಕ್ ಇದೆ ಫ್ರೆಂಡ್ಸ್. ನೀವು ಈ ವಿಡಿಯೋವನ್ನು ಮಿನಿಮಮ್ 3 ಸಲ ನೋಡಿ, ಹಾಗೆಯೇ ಅರ್ಥ ಮಾಡಿ ಕಲಿಯಿರಿ. ನಂತರ ರಾತ್ರಿ ಮಲಗುವಾಗ ಈಗ ಕಲಿತಿದ್ದನ್ನು ಒಮ್ಮೆ ನೆನಪು ಮಾಡಿ. ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಆಗುತ್ತೆ, ಮತ್ತೆ ನೀವು ಅದನ್ನು ಮರೆಯೋಕ್ಕೆ ಸಾಧ್ಯತೆಯೇ ಇಲ್ಲ. ಇದು 100% ನಿಜ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಎಂದು ಕಾಮೆಂಟ್ ಮಾಡಿ. ಇನ್ನು ನಾವು ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಅವರು ಅಡುಗೆ ಮಾಡುತ್ತಿದ್ದಾರೆಂದು ತೋರುತ್ತದೆ. ಅವರು ಅಡುಗೆ ಮಾಡುತ್ತಿದ್ದಾರೆಂದು ತೋರುತ್ತದೆ. ಅವರು ದೇ ಬಂದರೆ ಸೀಮ್ ಟು ಬಿ. ದೇ ಸೀಮ್ ಟು ಬಿ ಕುಕ್ಕಿಂಗ್. ದೇ ಸೀಮ್ ಟು ಬಿ ಕುಕ್ಕಿಂಗ್. ಇದರ ನೆಗೆಟಿವ್ ಫಾರ್ಮ್ ಅವರು ಅಡುಗೆ ಮಾಡುತ್ತಿದ್ದಾರೆಂದು ತೋರುತ್ತಿಲ್ಲ. ಅವರು ಅಡುಗೆ ಮಾಡುತ್ತಿರುವಂತೆ ತೋರುತ್ತಿಲ್ಲ. ದೇ ಡೋಂಟ್ ಸೀಮ್ ಟು ಬಿ ಕುಕ್ಕಿಂಗ್. ದೇ ಡೋಂಟ್ ಸೀಮ್ ಟು ಬಿ ಕುಕ್ಕಿಂಗ್. ಅವಳು ಅವನ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದಾಳೆಂದು ತೋರುತ್ತದೆ. ಅವಳು ಅವನ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದಾಳೆಂದು ತೋರುತ್ತದೆ. ಶಿ ಸೀಮ್ಸ್ ಟು ಬಿ ಥಿಂಕಿಂಗ್ ಡೀಪ್ಲಿ ಅಬೌಟ್ ಹಿಮ್. ಶಿ ಸಿಂಗ್ಯುಲರ್, ಸೀಮ್ಸ್ ಟು ಬಿ, ನೆಕ್ಸ್ಟ್ ING ಫಾರ್ಮ್. ಶಿ ಸೀಮ್ಸ್ ಟು ಬಿ ಥಿಂಕಿಂಗ್ ಡೀಪ್ಲಿ ಅಬೌಟ್ ಹಿಮ್. ಮ್ಯಾನೇಜರ್ ನಿದ್ದೆ ಮಾಡುತ್ತಿರುವಂತೆ ತೋರುತ್ತದೆ. ದಿ ಮ್ಯಾನೇಜರ್ ಸೀಮ್ಸ್ ಟು ಬಿ ಸ್ಲೀಪಿಂಗ್. ದಿ ಮ್ಯಾನೇಜರ್ ಸೀಮ್ಸ್ ಟು ಬಿ ಸ್ಲೀಪಿಂಗ್. ಇನ್ನು ಇದರ ನೆಗೆಟಿವ್ ಫಾರ್ಮ್ ಮ್ಯಾನೇಜರ್ ನಿದ್ದೆ ಮಾಡುತ್ತಿರುವಂತೆ ತೋರುತ್ತಿಲ್ಲ. ಮ್ಯಾನೇಜರ್ ನಿದ್ದೆ ಮಾಡುತ್ತಿರುವಂತೆ ತೋರುತ್ತಿಲ್ಲ. ದಿ ಮ್ಯಾನೇಜರ್ ಡಸಂಟ್ ಸೀಮ್ ಟು ಬಿ ಸ್ಲೀಪಿಂಗ್. ದಿ ಮ್ಯಾನೇಜರ್ ಡಸಂಟ್ ಸೀಮ್ ಟು ಬಿ ಸ್ಲೀಪಿಂಗ್. ಅವರು ನಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆಂದು ತೋರುತ್ತದೆ. ಅವರು ನಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆಂದು ತೋರುತ್ತದೆ. ದೇ ಸೀಮ್ ಟು ಬಿ ಟಾಕಿಂಗ್ ಅಬೌಟ್ ಅಸ್. ದೇ ಸೀಮ್ ಟು ಬಿ ಟಾಕಿಂಗ್ ಅಬೌಟ್ ಅಸ್. ಅವರು ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾರೆಂದು ತೋರುತ್ತದೆ. ದೇ ಸೀಮ್ ಟು ಬಿ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್. ದೇ ಸೀಮ್ ಟು ಬಿ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್. ಅವನು PUBG ಆಡುತ್ತಿದ್ದಾನೆಂದು ತೋರುತ್ತದೆ.
ಅವನು ಪಬ್ಜಿ ಆಡುತ್ತಿದ್ದಾನೆಂದು ತೋರುತ್ತದೆ. ಹಿ ಸೀಮ್ಸ್ ಟು ಬಿ ಪ್ಲೇಯಿಂಗ್ ಪಬ್ಜಿ. ಹಿ ಸೀಮ್ಸ್ ಟು ಬಿ ಪ್ಲೇಯಿಂಗ್ ಪಬ್ಜಿ. ಹಿ ಸೀಮ್ಸ್ ಟು ಬಿ ಪ್ಲೇಯಿಂಗ್ ಪಬ್ಜಿ. ಇದರ ನೆಗೆಟಿವ್ ಫಾರ್ಮ್ ಅವನು ಪಬ್ಜಿ ಆಡುತ್ತಿರುವಂತೆ ತೋರುತ್ತಿಲ್ಲ. ಅವನು ಪಬ್ಜಿ ಆಡುತ್ತಿದ್ದಾನೆಂದು ತೋರುತ್ತಿಲ್ಲ. ಹಿ ಡಸಂಟ್ ಸೀಮ್ ಟು ಬಿ ಪ್ಲೇಯಿಂಗ್ ಪಬ್ಜಿ. ಹಿ ಡಸಂಟ್ ಸೀಮ್ ಟು ಬಿ ಪ್ಲೇಯಿಂಗ್ ಪಬ್ಜಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ಕೆಲವೊಂದು ದಿನಗಳ ನಂತರ ಇದರ ಸೆಕೆಂಡ್ ಪಾರ್ಟನ್ನು ಕೂಡ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.